ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ ಸೀರಿಯಲ್ ಅಂತೂ. ಸೊ ಸೂಪರಾಗೆ ರೆಸ್ಪಾನ್ಸ್ ಬರ್ತಾ ಇದೆ ನನಗಂತೂ. ಏನು ಗೊತ್ತಾ, ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ, ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಖಂಡಿತ ಯಾವುದೇ ಒಂದು ಅಮೌಂಟ್ ಕೂಡ ಕಟ್ಟಾಗೋದಿಲ್ಲ. ನನಗೆ ಭಾಳ ಜನ ಒಂದು ಡೌಟ್ ಕೇಳ್ತಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಮೌಂಟ್ ಕಟ್ಟಾಗುತ್ತಾ ಅಂತ. ಖಂಡಿತ ಇಲ್ಲ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಯಾವುದೇ ಅಮೌಂಟ್ ಕಟ್ಟಾಗಲ್ಲ. ಒಂದು ಹೇಳೋದಾದರೆ ಫ್ರೀ ಸಬ್ಸ್ಕ್ರೈಬ್ ಅಷ್ಟೇ. ನಮ್ಮನ್ನು ಇಷ್ಟಪಡೋದಾದರೆ, ನಮ್ಮದು ಡೈಲಿ ನಿಮಗೆ ನೋಟಿಫಿಕೇಷನ್ ಬರೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕಿರೋ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಷನ್ ಬಂದು ನೀವು ನೋಡ್ಬೋದು ಅಷ್ಟೇನೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಅಷ್ಟೇನೆ. ಸೊ ಬನ್ನಿ ಈಗ ಇನ್ನೇನು ಇಲ್ಲಿ ಜೈಲಲ್ಲಿ ಇವರಿಬ್ಬರು ತುಂಬ ಟೆನ್ಷನಿಂದ ಗಾಬರಿಯಿಂದ ಲೀಲಾ ಬಂದು, ಯಾಕೆ ಯೋಚನೆ ಮಾಡ್ತಾ ಇದೆಯಾ ನೀನು, ತಪ್ಪಿಸ್ಕೊಂಡು ಹೋಗಿನ್ನ ನೀನು ಯೋಚನೆ ಮಾಡ್ತಾನೆ ಇದೆಯಲ್ಲ, ತಪ್ಪಿಸ್ಕೊಂಡು ಹೋಗಂತ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಅಣ್ಣ ನಿಮ್ಮ ಮಗಳು ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ, ಹೇಗಾದರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗು ಅಂತ ಲೀಲಾ ಹೇಳ್ತಾ ಇರ್ತಾಳೆ. ಆದರೆ ಅಕ್ಕ ನನಗೆ ಇದನ್ನು ಮಾಡೋದು ಅಷ್ಟು ಇಷ್ಟ ಆಗ್ತಿಲ್ಲ ಅಕ್ಕ. ಏಕೆ ಅಂತಂದರೆ ನನಗೆ ತಪ್ಪಿಸ್ಕೊಂಡೋಗಿ ಮತ್ತೆ ತಪ್ಪು ಮೇಲೆ ತಪ್ಪು ಮಾಡೋದು ನನಗೆ ಇಷ್ಟ ಆಗಿಲ್ಲ. ಏಕೆಂದರೆ ನಾನು ಮೊದಲು ತಪ್ಪು ಮಾಡ್ದಲೇ ಜೈಲಿಗೆ ಬಂದಿದ್ದೆ. ಈಗ ತಪ್ಪು ಮಾಡಿ ಕೂಡ ಮತ್ತೆ ನಾನು ಹೊರಗಡೆ ಹೋದರೆ ಮತ್ತೆ ನಾನು ಕರ್ಕೊಂಡು ಬಂದು ಇಲ್ಲೇ ಬಿಡ್ತಾರೆ, ಬೇಡ ಅಕ್ಕ ಅಂತೇಳಿ ಹೇಳ್ತಾಳೆ. ಆದರೆ ನಿನ್ನ ಮಗಳಂದರೆ ನಿನಗೆ ಇಷ್ಟ ಇಲ್ವಾ ಕಾವೇರಿ? ಮಕ್ಕಳಿಗೋಸ್ಕರ ತಾಯಂದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಕಾವೇರಿ, ಇದನ್ನು ಬೇಗ ನೀನು ಡಿಸಿಷನ್ ತಗೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಕಾವೇರಿ ಯೋಚನೆ ಮಾಡಿಕೊಂಡು ಕೂತ್ಕೋತಾಳೆ. ಸೊ ಇಲ್ಲಿ ಒಂದು ಕಡೆನ ಬಾಲ ತುಂಬ ಬೇಜಾರದಿಂದ ಹೊರಗಡೆ ನಿಂತಿರ್ತಾನೆ. ಏಕೆಂದರೆ ನಿನ್ನೆಯ ಒಂದು ಸಂಚಿಕೆಯಲ್ಲಿ ಹೊರಗಡೆ ಹಾಕಿರ್ತಾನೆ ವರ್ಧ. ಯಾಕೆ, ಅದೇನು ದೊಡ್ಡ ಮಹಾ ತಪ್ಪೇನು ಮಾಡಿಲ್ಲ, ಗೊತ್ತಿಲ್ದಂಗೆ ಹೋಗಿ ಕಾವೇರಿನ ಇದೇ ಇವನ ವಿಷಯಕ್ಕೋಸ್ಕರನೇ ವಾರ್ನ್ ಮಾಡಿ ಬಂದಿರ್ತಾನೆ. ಆದರೂ ಕೂಡ ಅವನು ಅರ್ಥ ಮಾಡ್ಕೊಂಬದಲೆ ಯಾರೋ ರೋಡಿ ಮಾತು ಕೇಳಿ ಹೊರಗಡೆ ಹಾಕ್ಸಿರ್ತಾರೆ. ಸೊ ಇನ್ನು ಇವರೆಲ್ಲರೂ ಬರ್ತಡೆಗೆ ಅಂತೇಳಿ ಬರ್ತಾ ಇರ್ತಾರೆ. ಆಲ್ರೆಡಿ ಆಟೋದಲ್ಲಿ ಇಳ್ಕೊಂಡು, ಸರಳ ಗೊತ್ತಲ್ವ ನಿಮಗೇನೆ ಎಷ್ಟು ಜಿಪ್ನಿ ಅಂತೇಳಿ, ಆಟೋ ಚಾರ್ಜ್ ಎಷ್ಟು ಅಂತ ಕೇಳಿದಾಗ 250 ರೂಪಾಯಿ ಅಂತೇಳಿ ಹೇಳಿದಾಗ, ಹಾಂ 250 ರೂಪಾಯಾ, ಯಪ್ಪ ದೇವ್ರೆ, ಇಲ್ಲಿಂದ ಇಲ್ಲಿ ಕರ್ಕೊಬರೋಕ್ಕೆ 250 ರೂಪಾಯಿ ಕೊಡ್ಬೇಕಾ ನಿನಗೆ? ಇದೇ ರೋಡಲ್ಲಿ ನಾವು ಎಷ್ಟೊಂದು ಸರಿ ಓಡಾಡಿದ್ದೀವಿ, 250 ರೂಪಾಯಿ ನಾನು ಯಾಕೆ ಕೊಡಲಿ ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತ ಲೊಟಕ್ತಾ ಇರ್ತಾಳೆ. ಅಮ್ಮೋ ನೀನು ಜಾಸ್ತಿ ಕಿರುಕು ಮಾಡಿದ್ರೆ ಚೆನ್ನಾಗಿರಲ್ಲ ನೋಡು ಅಂತ ಹೇಳ್ಬಿಟ್ಟು ಹೇಳಿದಾಗ ಲೋಯ್ದು ಇತ್ಕೊಂಡು, ಅಮ್ಮ ನೀನು ಈ ರೋಡಲ್ಲಿ ಎಂದು ಬಂದಿಲ್ಲ ಅಂತ ಗೊತ್ತಮ್ಮ, ಯಾಕಮ್ಮ ಆಟೋದರ ಹತ್ರ ಕಿರುಕು ಮಾಡ್ತಾ ಇದೆಯಾ, ಸುಮ್ಮನೆ ಕೊಡಮ್ಮ ಅಂತ ಹೇಳ್ಬಿಟ್ಟು ಲೋಹಿತ್ ಕೂಡ ಹೇಳ್ತಾಳೆ. ಏಯ್ ಸುಮ್ಮನೆ ರೇ, ನಿನಗೆ ಗೊತ್ತಾಗೋದಿಲ್ಲ ಅಂತೇಳಿ ಬೈತಾಳೆ ಸರಳ. ಸೊ ಇನ್ನೇನು ಯಾರು ಏನೇ ಹೇಳಿದ್ರು ಕೂಡ, ನೋಡಮ್ಮ ಜಾಸ್ತಿ ಕಿರುಕು ಮಾಡಬೇಡ, ನಾನು ಎಂಡಿಂಗ್ಸ್ ಅಂತೇಳಿ ಸುಮ್ಮನೆ ಇದ್ದೀನಿ, ಇಲ್ಲ ಅಂತಂದರೆ ನಿನಗೆ ಗ್ರಾಚಾರ ಬಿಡಿಸ್ತಿದ್ದೆ ನಾನು, ಈಗ ಅಮೌಂಟ್ ಕೊಡ್ತೀಯೋ ಕೊಡಲ್ವ ಅಂತಂದಾಗ ತಗೊಳಯ್ಯ ಅಂತೇಳ್ಬಿಟ್ಟು ಕೈಗೆ ಹಾಕ್ತಾಳೆ. ಒಳ್ಳೆ ಕಿರುಕು ಪಾರ್ಟಿ ಸಿಕ್ತು ಅಂತೇಳಿ ಅವಯ್ಯ ಲೊಟಿಕೊಂಡು, ನಿನ್ನ ಮೀಟ್ರನ್ನ ಸರಿ ಮಾಡ್ಕೊ ಫಸ್ಟು, ನಿನ್ನ ಮೀಟ್ರು ತುಂಬ ಫಾಸ್ಟಾಗಿ ಓಡ್ತಾ ಇದೆ ಅಂತೇಳ್ಬಿಟ್ಟು ಹೇಳಿ ಅವ್ರನ್ನ ಕಳಿಸ್ತಾಳೆ. ಸೊ ಇನ್ನೇನು ಇಲ್ಲಿ ಬನ್ನಿ ಹೋಗೋಣ ಮಕ್ಕಳ ಅಂತೇಳಿ ಕರ್ಕೊಂಡು ಹೋಗ್ಬೇಕಾದಾಗ ಇಲ್ಲಿ ಬಾಲ ನಿಂತಿರ್ತಾನಲ್ಲ, ಅದನ್ನ ರಾಣಿ ನೋಡಿರ್ತಾಳೆ. ಹಿಂದಕ್ಕೆ ಬರ್ತಾಳೆ, ಯಾಕೆ ನನ್ನ ಫ್ರೆಂಡ್ ಇಷ್ಟೊಂದು ಫೀಲಿಂಗಲ್ಲಿ ನಿಂತಿದ್ದಾನೆ ಅಂಥೇಳಿ ಮಾತಾಡಿಸ್ಬೇಕು ಅಂತ. ಇಲ್ಲಿ ಮುಂದೆ ಇವ್ರು 3 ಜನ ಹೋಗ್ತಿದ್ರಲ್ಲ, ರಾಣಿಯಲ್ಲಿ ಅಂತ ಮಾತಾಡಿಸಿದಾಗ ಹಿಂದೆ ನಿಂತಿದ್ದಾಳೆ ಯಾಕೋ ರಾಣಿ ಅಂತ ಹೇಳ್ಬಿಟ್ಟು, ನೀವು ಇಲ್ಲೇ ನಿಂತ್ಕೊಳ್ರಿ ಮಕ್ಕಳ, ನಾನು ಕರ್ಕೊಬರ್ತೀನಿ ಅಂತ ಸರಳ ಬರ್ತಾಳೆ. ಸೊ ಇನ್ನೇನೋ ಸರಳ ಹೋಗಿ ರಾಣಿನ ಯಾಕೆ ಇವಳು ಹಿಂಗೆ ಮಾಡ್ತಿದ್ದಾಳೆ ಬರೋದು ಬಿಟ್ಟು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು, ಏಯ್ ರಾಣಿ, ಯಾಕೆ ನೀನು ಇಲ್ಲೇ ನಿಂತು ಹಿಂದಕ್ಕೆ ಹೋಗ್ತಾ ಇದೆಯಾ, ನಿನಗೆ ವಿಶೇಷವಾಗಿ ವೆಲ್ಕಮ್ ಮಾಡಬೇಕಾ ಇವರು, ಬಾ ಒಳಗಡೆ ಅಂತ ಹೇಳ್ಬಿಟ್ಟು ಕರೀತಾಳೆ. ಸೊ ಅತ್ತೆ, ಅಲ್ಲಿ ನನ್ನ ಫ್ರೆಂಡ್ ನಿಂತಿದ್ದಾರತ್ತೆ, ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಿದೆ ನನಗೆ, ಅದಕ್ಕೆ ಅವ್ರನ್ನ ಮಾತಾಡಿಸ್ಕೊಂಡು ಬಂದುಬಿಡ್ತೀನಿ ಅತ್ತೆ, ನೀವು ಒಳಗಡೆ ಹೋಗಿರಿ ಅತ್ತೆ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಓಹೋ, ಏನು ಇವಳು ಮಹಾ ಪಂಚಾಯತಿ ಮಾಡ್ತಾಳೆ, ಅವ್ರಿಗೆ ಹೋಗ್ಬಿಟ್ಟು ಇವಳು ಹೋಗಿ ಮಾತಾಡ್ಸ್ಕೊಂಡು ಬಂದ ತಕ್ಷಣ ಅವ್ರು ಬಂದುಬಿಡ್ತಾರೆ, ಸುಮ್ಮನೆ ಬಾರೆ ಒಳಗಡೆ ಅಂತೇಳಿ ಗದರ್ಕೋತಾಳೆ. ಹಂಗಂದ ತಕ್ಷಣ ಇಲ್ಲ ಅತ್ತೆ ಪ್ಲೀಸ್ ಅತ್ತೆ, ತೇಜ್ಗೂ ಫ್ರೆಂಡೇನೆ ಅವರು, ಹೋಗಿ ನಾನು ಮಾತಾಡ್ಸ್ಕೊಬರ್ತೀನಿ ಅಂತ ಹೇಳಿದ್ರು ಕೂಡ ಸರಳ ಕೇಳೋದಿಲ್ಲ. ಈಗ ಬಂದರೆ ಸರಿ ನೋಡು ಅಂತೇಳಿ ಬೈದು ಕರ್ಕೊಂಡು ಹೋಗ್ಬಿಡ್ತಾಳೆ ಕೈ ಹಿಡ್ಕೊಂಡು ಹೇಳ್ಕೊಂಡು. ಇನ್ನು ಎಲ್ಲರೂ ಕೂಡ ಈ ಮನೆ ನೋಡಿ ಆಶ್ಚರ್ಯ ಪಡ್ತಾರೆ, ಎಷ್ಟು ದೊಡ್ಡ ಮನೆ, ಅರಮನೆ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಹಾಗಂದ ತಕ್ಷಣ ಇನ್ನು
ರಾಣಿ ಇದ್ಕೊಂಡು ಸರಿ ಅತ್ತೆ ಒಳಗಡೆ ಹೋಗೋಣ ಬನ್ನಿ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮಕ್ಳು ಏನೇನೋ ಆಡ್ಕೊತಾ ಇರ್ತಾರೆ. ನಮ್ಮದು ಒಂದು ಕಾಲದಲ್ಲಿ ಇದೇ ರೀತಿ ಮನೆ ಇತ್ತು. ಏನು ಮಾಡ್ತೀಯಾ, ಈ ಜೈಲ್ ರಾಣಿ ದೆಸೆಯಿಂದ ಇವ್ರ ಅಮ್ಮನಿಂದ ನಮ್ಗೆ ಇದಾಯಿತು ಅಂದಾಗ ಲೋಹಿತ್ ಇದ್ಕೊಂಡು ಅಮ್ಮ ಜೈಲ್ ರಾಣಿ ಅಂತ ಹೇಳ್ಬೇಡ ಅಮ್ಮ, ಅಪ್ಪಗೇನಾದ್ರು ಗೊತ್ತಾಯಿತು ಅಂದರೆ ಜೈಲ್ ರಾಣಿ ಅಂತ ಅಂದ್ಲು ಅಂತ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಮ್ಮ ಹಾಗಿದ್ರೆ ಈ ಜೈಲ್ ರಾಣಿಯರ ಅಮ್ಮನಿಂದ ನೀ ಮನೆ ಆಗಿದ್ದು ಅಂದಾಗ ಏನಾಯಿತು ಅಮ್ಮ ಅಂತೇಳಿ ಕೇಳಿದಾಗ, ಅದನ್ನು ಕತೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಒಳಗಡೆ ಹೋಗೋಣ ಬನ್ನಿ ಮಕ್ಕಳ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಒಂದು ಕಡೆ ಬಾಲ ತುಂಬ ಬೇಜಾರದಿಂದ ಕಣ್ಣೀರು ಹಾಕ್ಕೊಂಡು ಒಂದು ಹತ್ರ ನಿಂತಿರ್ತಾನೆ. ಅಲ್ಲಿಗೆ ಫ್ರೆಂಡ್ ಬಂದ್ಬಿಟ್ಟು, ಯಾಕೋ ನೀನು ಇನ್ನೂ ಇದೆಲ್ಲ ಮಾಡಿದರೂ ಕೂಡ ಇನ್ನೂ ಸಾಕಾಗಿಲ್ವೇನೋ, ಯಾಕೋ ಈ ರೀತಿ ಅವ್ರ ಬಗ್ಗೆ ನೀನು ತಪ್ಪು ತಿಳ್ಕೊಂಬಂಗೆ ಯಾವಾಗಲೂ ನೇರವಾಗಿ ನೀನೇ ಶಿಕ್ಷೆ ಕೊಟ್ಕೋತಿ ಅಂತ ಹೇಳ್ತಾರೆ. ನೋಡೋ ಅವರು ನನಗೆ ಅಪ್ಪ ಅಮ್ಮ ಇದ್ದಾಗೆ, ಏನು ಗೊತ್ತಾ, ಅವ್ರಿಲ್ಲ ಅಂತಂದರೆ ನಾನು ಬದುಕೇ ಇಲ್ಲ ಕಣೋ, ಅವರಿಂದನೇ ಬದುಕಿರೋದು ನಾನು, ಅವರು ನನಗೆ ಫ್ಯಾಮಿಲಿ ಇದ್ದಾಗೆ ಕಣೋ, ನನ್ನ ತಂದೆ ತಾಯಿ ಇದ್ದಾಗೆ ಕಣೋ, ಅವ್ರ ಬಗ್ಗೆ ನಾನು ಹೇಗೆ ತಪ್ಪು ಯೋಚನೆ ಮಾಡಲಿ ಅಂತ ಹೇಳಿದಾಗ ಫ್ರೆಂಡ್ ಇದ್ಕೊಂಡು, ಮತ್ತು ಅವರು ಆಚೆ ಹಾಕ್ಬೋದಾ, ನೀನು ಮಾತ್ರ ಇಷ್ಟೊಂದೆಲ್ಲ ಅವ್ರ ಮೇಲೆ ಆಸೆ ಇಟ್ಕೊಂಡಿದ್ಯಾ, ನಿನ್ನ ಅವರು ಹೊರಗಡೆ ಹೇಗೆ ಹಾಕಿದ್ರು, ಮತ್ತು ನೀನು ತಪ್ಪು ಮಾಡಿದಿಲ್ಲ ಅಂತ ಯೋಚನೆ ಮಾಡ್ದಲ್ಲ ಅದು ಹೇಗೆ ಹಾಕಿದ್ರು ಅಂತೇಳಿ ಕರೆಕ್ಟಾಗಿ ಕ್ವಶನ್ಗಳನ್ನ ಮಾಡ್ತಾ ಇರ್ತಾನೆ. ಬಾಲ ಇದ್ಕೊಂಡು, ಇಲ್ಲ ನಾನೇ ಏನೋ ಗೊತ್ತಿಲ್ಲದಲ್ಲೇ ತಪ್ಪು ಆಗಿರಬಹುದು, ಆದರೆ ಅದು ಏನು ಅಂತ ಹೇಳಿದ್ರೆ ನಂಗೆ ಗೊತ್ತಾಗ್ತಿತ್ತು ಅಂದಾಗ, ನಿನ್ಗೆ ಎಷ್ಟೇ ಹೇಳಿದ್ರು ತಲೆ ಒಳಗಡೆ ಹೋಗಲ್ಲ, ಏನಾದರೂ ಮಾಡ್ಕೊಳ್ಳೋ, ನಿಮ್ಮ ಬಾಸ್ ಬಗ್ಗೆ ನಿನ್ಗೆ ಅಷ್ಟೇ ಯಾವಾಗಲೂ ಅಭಿಪ್ರಾಯ, ನಾನು ಏನು ಮಾಡೋಕ್ಕಾಗೋದಿಲ್ಲ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂದಾಗ, ನೋಡೋ ಅರ್ಥ ಮಾಡ್ಕೊಳ್ಳೋ, ಅವರು ಈ ರೀತಿ ಹೊರಗಡೆ ಹಾಕಿದ್ದಾರೆ ಅಂದರೆ ನಿನ್ನ ಜೀವನ ನೀನು ನೋಡ್ಕೊಳ್ಳೋ, ಅಂದರೆ ನಾನು ಎಲ್ಲೋ ಹೋಗಲಿ ನನ್ನ ಜೀವನ ನಾನು ನೋಡ್ಕೊಳ್ಳೋಕ್ಕೆ, ನನ್ನ ಬಾಸು ನಾನು ಯಾವಾಗಲೂ ಬಲಗೈ ಬಂಟ ಕಣೋ ನಾನು ಅಂತ ಹೇಳಿದಾಗ, ಸೊ ನೋಡು ಈಗ ನನಗೆಲ್ಲ ಕತೆಗಳು ಹೇಳೋಕ್ಕೆ ಬರಬೇಡ, ನೀನು ಹೋಗು ಎಲ್ಲಾದರೂ ನನಗೊಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಡು ಅಂತ ಹೇಳಿದಾಗ ಬಾಲ ಇದ್ಕೊಂಡು ತುಂಬ ಫೀಲಿಂಗಿಂದ ಕೂತಿರ್ತಾನೆ ಅಲ್ಲಿ. ಸೊ ಇಲ್ಲಿ ಒಂದು ಕಡೆಯಿಂದ ಒಳಗಡೆ ಬಂದಾಯಿತು ಇವರೆಲ್ಲನ. ಲೋಹಿತ್ ನೋಡ್ಬಿಟ್ಟು ಬನ್ನಿ ಬನ್ನಿ ಆಂಟಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವೆಲ್ಕಮ್ ಮಾಡ್ಕೊತಾನೆ. ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂತ ಅಂದಾಗ, ಹೌದು ಮನೆ ತುಂಬ ಚೆನ್ನಾಗಿದೆ ಆಂಟಿ, ಆದರೆ ನಿಮ್ಮ ಮನೆಗೆ ಜಾಸ್ತಿ ಜನ ಇಲ್ಲ, ನಾವು 3 ಜನ ಇರೋದು ಅಂತ ಮೊದಲೇ ಹೇಳಿರ್ತಾನೆ ಅವ್ರ ಮನೆಗೆ ಹೋದಾಗ. ಸೊ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಂಟಿ ಇಲ್ಲಿ ಕೂತ್ಕೊಂಡಿರಿ ಆಂಟಿ ಅಂತೇಳಿ ಒಂದು ಸೋಫಾ ಸೆಟ್ಸ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾನೆ. ಆ ಸರಳ ಕೂತ್ಕೊಂಡು ಎಷ್ಟು ಮೆತ್ತಿಗಿದೆ ಇದು ಅಂತೇಳ್ಬಿಟ್ಟು ಹೇಳಿದಾಗ ಮನೆಯೆಲ್ಲ ಮೇಕ್ ನೋಡ್ತಿರ್ತಾಳೆ. ಒಂದು ಲೈಟ್ ಹಾಕಿರ್ತಾರಲ್ಲಿ, ಆ ಲೈಟ್ನ ನೋಡಿಬಿಟ್ಟು ಇದೇನಪ್ಪ ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿದಾಗ ಲೋಹಿತ್ ಇದ್ಕೊಂಡು ಅದ್ರ ಹೆಸರು ಹೇಳ್ತಾನೆ. ಆಗ ಅದನ್ನು ಹೆಸರು ಹೇಳಕ್ಕೆ ಬರ್ದೆ ತಿರ್ಗಾ ರಾಣಿನೂ ಅಷ್ಟೇ ಅತ್ತೆ ಆ ಹೆಸರು ಈ ರೀತಿ ಹೇಳೋದಂತ ಅವಳು ಕೂಡ ಹೇಳ್ತಾಳೆ. ಸೊ ಆಗ ಅದೆಲ್ಲ ಆದಮೇಲೆ ನಿನ್ನೇನು ಕೇಳಿದ್ನಾ, ನನಗೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿದ್ನಾ, ಓಹೋ ಎಲ್ಲದಕ್ಕೂ ಅಡ್ಡ ಬಂದುಬಿಡ್ತಾಳೆ ಮಹಾರಾಣಿ ಅಂತ ಸರಳ ರಾಣಿಗೆ ಬೈತಾಳೆ. ಸೊ ಇನ್ನೇನು ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿದೆ, ಸೊ ಬನ್ನಿ ಎಲ್ಲರೂ ಕೂಡ ಮನೆಯೆಲ್ಲ ನೋಡ್ಕೊಂಡು ಬರೋಣ ಅಂಥೇಳಿ ತೇಜು ಕರೀತಾನೆ. ಆದರೆ ಇಷ್ಟು ದೊಡ್ಡ ಮನೇಲಿ ನೀನು ಒಬ್ಬನೇ ಇರ್ತೀಯನೋ ಹೇಗಿರ್ತೀಯೋ ಅಂತ ಅಂದಾಗ, ನಾನು ಹೇಳಿದ್ನಲ್ಲ ಆಂಟಿ ಅವತ್ತೇ, ನಾನು ನಮ್ಮ ಫ್ರೆಂಡು ನಮ್ಮ ಅಪ್ಪ ಅಷ್ಟೇ ಇರೋದು ಅಂತ ಹೇಳ್ಬಿಟ್ಟು ಅಂದಾಗ, ನಮ್ಮ ಲೋಹಿತು ಎಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ನ ಮಾಡ್ಕೊಂಡಿದ್ದಾಳೆ ಒಳ್ಳೆ ಹುಡುಗನ ಅಂತ ಅಂದಾಗ, ಆಂಟಿ ನನಗೆ ಫ್ರೆಂಡ್ ಆಗಿದ್ದು ಫಸ್ಟು ರಾಣಿ ಆಂಟಿ ಅಂತ ಹೇಳ್ಬಿಟ್ಟು ತೇಜು ಹೇಳ್ತಾನೆ. ಚಂದು ಕೂಡ ಅಷ್ಟೇ ಪದೇ ರಾಣಿ ಫ್ರೆಂಡು ಅಂತ ಹೇಳ್ತಲೇ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ಮನೆಯೆಲ್ಲ ನೋಡ್ಕೊಂಡು ಬರ್ಬೇಕಂತ ಬರ್ತಾರಲ್ವ, ಅದನ್ನೆಲ್ಲ ನೋಡೋಕ್ಕೆ ಅಂಥೇಳಿ ರಾಣಿ ಬಾ ನಾನು ಬೆಡ್ರೂಮ್ ತೋರಿಸ್ತೀನಿ ಅಂತ ಕರೀತಾನೆ. ಕರೆದ ತಕ್ಷಣವೇ ರಾಣಿ ಓಡೋಗ್ಬಿಡ್ತಾಳೆ ಬೆಡ್ರೂಮ್ ನೋಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲೋಹಿತ್ನ ಕರೆಯಲ್ಲ. ಲೋಹಿತ್ನಿಗೆ ಈಗೋ ಇರೋದು ಏನು ಗೊತ್ತಾ, ಅಂದರೆ ನಾನು ಫಸ್ಟ್ ಫ್ರೆಂಡ್ ಮಾಡ್ಕೊಂಡಿರೋದು ಅವಳು ಫ್ರೆಂಡ್ ಆಗಬಾರ್ದು, ಇಂಥ ಶ್ರೀಮಂತ ತನ್ನ ಹುಡುಗನ್ನ ನಾನು ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಇಲ್ಲಿ ಸರಳ ಉದ್ದೇಶನೂ ಅಷ್ಟೇ, ನನ್ನ ಮಗಳು ಇಂಥ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಇಂಥ ಶ್ರೀಮಂತರ ಹುಡುಗನ್ನ, ಅಂಥದ್ರಲ್ಲಿ ನನ್ನ ಮಗಳು ಇಂಥ ಫ್ರೆಂಡ್ಶಿಪ್ಪಲ್ಲೇ ಇರಬೇಕು ಅನ್ನೋದು ಸರಳ ಆಸೆ ಆಗಿರುತ್ತೆ. ಅವರು ಸ್ವಲ್ಪ ಆಸೆ ಅಲ್ವಾ ಅಮೌಂಟ್ ಅಂದರೆ, ಅದಕ್ಕೋಸ್ಕರ. ಸೊ ಇನ್ನೇನು ಅವಳ ನೋಡೋಕೆ ಹೋದ ತಕ್ಷಣವೇ ರೂಮ್ ನೋಡೋಕ್ಕೆ ಬೆಡ್ರೂಮಕ್ಕೆ ಅಲ್ಲ ಕಡೆ ಇವನು ನಿನ್ಬಿಟ್ಟು ಅವಳ ಕರ್ಕೊಂಡು ಹೋಗ್ತಿದ್ದಾನಂತ ಹುರ್ಕೋತಾ ಇರ್ತಾರೆ. ಚಂದು ಹೇಳಲಿಲ್ವಾ, ಅವಾಗ ಚಂದು ಹೇಳ್ತಾ ನಾನು ಹೇಳಲಿಲ್ವಾ ಏನಿದ್ರು ಕೂಡ ರಾಣಿಗೆ ಲೋಹಿತನೇ ಜಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅಂತ ಅಂದಾಗ, ರಾಣಿ ಇದ್ಕೊಂಡು ನಾವೆಲ್ಲ ಫ್ರೆಂಡ್ಸ್ ಅಲ್ವಾ ಅವ್ರನ್ನ ಕರಿ ಚಂದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ತೇಜು ಇದ್ಕೊಂಡು ನೀವು ಬನ್ನಿ ನೋಡೋಣ ಎಲ್ಲರೂ ಅಂತ ಹೇಳಿ ಕರೀತಾನೆ. ಸೊ ಇಲ್ಲಿ ಒಂದು ಕಡೆ ಇವ್ರದ್ದು ಫೋಟೋ ಹಾಕಿರ್ತಾರೆ ತೇಜೋರ ಅಮ್ಮರದು. ಆ ಫೋಟೋ ನೋಡ್ಕೊಂಡು ಈ ಮಹಾರಾಣಿನೇನೋ ಈ ಮನೆ ಯಜಮಾನಿ ಇಂಥವ್ರಿಗೆಲ್ಲನ ಇಷ್ಟೊಂದೆಲ್ಲ ಅರಮನೆಯಲ್ಲಿ ಬದುಕೋಕೆ ಯೋಗ ಇರಬೇಕು, ಇಲ್ಲಂತಂದರೆ ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಅಮ್ಮ ಅನ್ಕೋತಾ ಇರ್ತಾಳೆ ಸರಳ. ಸೊ ಇನ್ನು ಇಲ್ಲಿ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ಕಾವೇರಿ, ಅಲ್ಲ ನಾನು ಹೊರಗಡೆ ಹೋದರೆ ಒಳ್ಳೇದೇನಾ, ಒಳಗಡೆ ಇದ್ದರೆ ಒಳ್ಳೇದಾ, ನಾನು ಹೊರಗಡೆ ಹೋಗಿ ಏನಾದರೂ ಸಹಾಯ ಮಾಡ್ತೀನಂತ ಇಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋದರೆ
ಮತ್ತೆ ನಾನು ಏನಾದರೂ ಅಲ್ಲೇನೂ ನನಗೆ ಯೂಸ್ ಆಗಿಲ್ಲ ಅಂತಂದರೆ ನನ್ನ ಪೊಲೀಸ್ನವ್ರ ಕೈ ಸಿಕ್ಕಿದರೆ ಮತ್ತೆ ಪೊಲೀಸ್ನವ್ರು ತಂದು ಇದೇ ಜೈಲಿಗೆ ಹಾಕ್ತಾರೆ. ನಾನು ಇವಾಗ ಏನೋ ಇಲ್ಲಿ ಒಂಥರ ಬೆಲೆ ಇದೆ ನನಗೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ ನನ್ನ. ಆ ಬೆಲೆನ ಕಳ್ಕೊಳ್ಳೋದು ಬೇಡ, ಹೋಗೋದೇ ಬೇಡ ಅಂತ ಅಂದ್ಕೊಳ್ತಾಳೆ. ಒಂದು ಸರಿ ಹೋಗ್ಲಾ ಅಂತ ಅಂದ್ಕೊಳ್ತಾಳೆ. ಫೈನಲಿ ಹೋಗ್ತೀನಿ ಅಂತಲೇ ಅಂದ್ಕೋತಾಳೆ. ಸೊ ಇಲ್ಲಿ ಒಂದು ಕಡೆ ಎಲ್ಲರೂ ಕೂತ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಮತ್ತು ನೀವೆಲ್ಲ ಏನು ಕುಡಿತೀರಾ ಅಂತೇಳಿ ತೇಜು ಕೇಳಿದಾಗ ಮ್ಯಾಂಗೋ ಜ್ಯೂಸ್ ಕೋಲ್ಡ್ ಆಗಿರಲಿ ಅಂತ ಸರಳ ಹೇಳಿರ್ತಾಳೆ. ಆ ಮ್ಯಾಂಗೋ ಜ್ಯೂಸ್ನ ಕೆಲಸದವ್ರಿಗೆ ಹೇಳ್ತಾನೆ ತೇಜು, ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ಒಂದು ಕಡೆ ಇಲ್ಲಿ ಎಲ್ಲರೂ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆಗ ರಾಣಿನ ಫ್ರೆಂಡ್ ಮಾಡ್ಕೊಂಡ್ರೆ ವಿಷಯ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾತಾಡ್ತಾ ಇರ್ತಾರೆ. ತೇಜು ಕೂಡ ಅಷ್ಟೇನೆ. ಇಲ್ಲಿ ಲೋಹಿತ್ ಮಾತ್ರ ಎಲ್ಲದಕ್ಕೂ ಒಂದು ಅಡ್ಡಾಗಿ ಮಾತಾಡ್ತಲೇ ಇರ್ತಾಳೆ. ಚಂದು ಇದ್ಕೊಂಡು ಕರೆಕ್ಟಾಗಿ ಮಾತಾಡ್ತಾನೆ. ನಾನು ಹೇಳಿಲ್ವೇನೆ ಅವರಿಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ರಲ್ವ, ಸೊ ಹಾಗಾಗಿ ಬೇಗ ಫ್ರೆಂಡ್ಶಿಪ್ ಬೆಳೀತು ಅವರಿಬ್ಬರು ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ನೀನು ಫಸ್ಟ್ ಎಲ್ಲಿದ್ದಪ್ಪ ಅಂತ ಸರಳ ಕೇಳಿದಾಗ, ನಾನು ಹಾಸ್ಟೆಲಲ್ಲಿದ್ದೆ ಆಂಟಿ, ಆಮೇಲೆ ನಾನು ರಜೆ ಇದ್ದಾಗ ಮಾತ್ರ ಇಲ್ಲಿ ಬರ್ತಾ ಇದ್ದಿದ್ದು ಅಂತ ಅಂದಾಗ, ಮತ್ತೆ ನಾನು ರಜೆ ಇದ್ದಾಗ ಇಲ್ಲಿಗೆ ಬಂದಾಗ ನಮ್ಮ ಡ್ಯಾಡು ಇಲ್ಲೇ ಸ್ಕೂಲಿಗೆ ಸೇರಿಸ್ತೀನಂತ ರಾಣಿ ಇರೋ ಸ್ಕೂಲಿಗೆ ಕರ್ಕೊಂಡೋಗಿ ಸೇರಿಸಿದ್ರು. ಹಾಗಾಗಿ ನನಗೆ ರಾಣಿ ಫಸ್ಟ್ ಫ್ರೆಂಡ್ ಆದ್ಲು ಅಂತೇಳಿ ತೇಜು ಹೇಳ್ತಾನೆ. ಆಗ ಇವಳು ಉರ್ಕೋತಾಳೆ ಲೋಹಿತ್ ಅಂತೂ ಸಿಕ್ಕಾಬಟ್ಟೆ. ಅಷ್ಟರಲ್ಲೇ ಜ್ಯೂಸ್ ತೊಗೊಂಡು ಬರ್ತಾರೆ. ಹೇಳಿದ್ನಲ್ವ ಲೋಹಿತು, ತೇಜು ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಫಸ್ಟು ಲೋಹಿತಿಗೆ ಕೊಡ್ತಾರೆ. ಈ ಲೋಹಿತ್ ನನ್ನ ಮುಂದೆ ಏನು ಮಾಡ್ತಾಳೆ ಗೊತ್ತಾ, ಬೈಬಾರ್ದು ಅನ್ಸುತ್ತೆ ಹುಡುಗಿನ ನನಗೆ, ಅಂದರೆ ಅವ್ಳ ಕ್ಯಾರೆಕ್ಟ್ರಿಗೆ ಬೈತಾ ಇದ್ದೀನಿ ಅಷ್ಟೇ. ಜ್ಯೂಸ್ನ ಮೇಲೆ ಚೆಲ್ಬಿಡ್ತಾಳೆ ಬೇಕಂತ ರಾಣಿ ಡ್ರೆಸ್ ಮೇಲೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ನಾಳೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಣಿ ಬೇರೆ ಸಿಕ್ಕಿದ್ದಾನೆ ಇವನ ಕೈಲಿ, ವರದಾ ಕೈಲಿ. ಏನು ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ. ಒಂದು ಕಡೆ ಕಾವೇರಿ ನೋಡಿದ್ರೆ ನಾನು ಜೈಲಿಂದ ಆಚೆ ಹೋಗ್ತೀನಿ ತಪ್ಪಿಸ್ಕೊಂಡಂತ ಯೋಚನೆ ಮಾಡ್ತಿದ್ದಾಳೆ. ಇನ್ನೊಂದು ಕಡೆ ಬಾಲ ನೋಡಿದ್ರೆ ಒಂದು ದಿಕ್ಕಾಗಿ ಹೋಗಿದ್ದಾನೆ. ಈ ಮಕ್ಕಳು ಬೇರೆ ಇಲ್ಲಿಗೆ ಬಂದಿದ್ದಾರೆ. ಅವಳ ಡ್ರೆಸ್ ಮೇಲೆ ಬೇರೆ ಲೋಯಿತು ಜ್ಯೂಸ್ ಚೆಲ್ಲಿದ್ದಾಳೆ. ಏನಾಗುತ್ತೆ ಏನು ಕತೆ ಅನ್ನೋದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಸೊ ನಾಳೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.